ಇವತ್ತು ಜಿಂಬಾಬ್ವೆ ವಿರುದ್ಧದ 4ನೇ ಟಿ20 ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದು ಅತ್ತರು ಜೈಸ್ವಾಲ್. ವೀಕ್ಷಕರನ್ನು ಬಳಿಕ ಮೈದಾನದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಮಾಡಿದರು ದೊಡ್ಡ ಘೋಷಣೆ. ಹೌದು ವೀಕ್ಷಕರೇ, ಟಿ20 ಕ್ರಿಕೆಟ್ ವಿದಾಯದ ಬಗ್ಗೆ ಯಶಸ್ವಿ ಜೈಸ್ವಾಲ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಇವತ್ತಿನ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ನೀಡಿದ ಈ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಯಶಸ್ವಿ ಜೈಸ್ವಾಲ್ ಎಂದು ಟೈಪ್ನ ಮಾಡಿ. ಹೌದು, ಇವತ್ತು ಜಿಂಬಾಬ್ವೆ ವಿರುದ್ಧದ ಪಂದ್ಯದಲ್ಲಿ 175.47 ಸ್ಟ್ರೈಕ್ ರೇಟ್ನೊಂದಿಗೆ ಯಶಸ್ವಿ ಜೈಸ್ವಾಲ್ ಅವರು ಉತ್ತಮವಾಗಿ ಪ್ರದರ್ಶನ ನೀಡಿದರು. ವೀಕ್ಷಕರೇ, ಹಿಂದಿನ ತಿಂಗಳು ನಡೆದಿದ್ದ 2024ರ ಟಿ20 ವರ್ಲ್ಡ್ ಕಪ್ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರಿಗೆ ಒಂದು ಪಂದ್ಯದಲ್ಲೂ ಕೂಡ ಸ್ಥಾನವು ಸಿಕ್ಕಿರಲಿಲ್ಲ. ಇನ್ನು ವೀಕ್ಷಕರೇ, ಇದೀಗ ಜಿಂಬಾಬ್ವೆ ವಿರುದ್ಧದ ಟಿ20 ಸರಣಿಗೆ ಅಂದರೆ ವೀಕ್ಷಕರ 3ನೇ ಟಿ20 ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಕಾಣಿಸಿಕೊಂಡರು. ಇನ್ನು ಈ ಒಂದು ಸರಣಿಯಲ್ಲಿ ಅಂದರೆ ಇವತ್ತು 4th ಟಿ20 ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಅವರು ಎದುರಿಸಿದಂಥ 53 ಎಸೆತಗಳಲ್ಲಿ ಭರ್ಜರಿಗೆ 2 ಸಿಕ್ಸರ್ ಬಾರಿಸಿದ್ದು, ಹಾಗೆ ವೀಕ್ಷಕರೇ ಇವರ ಇನ್ನಿಂಗ್ಸ್ನಲ್ಲಿ 13 ಫೋರ್ಗಳು ಒಳಗೊಂಡಿವೆ. ಹೌದು ವೀಕ್ಷಕರೇ, ಜಾಸ್ತಿ ಬೌಂಡ್ರಿಗಳನ್ನು ಈ ಒಂದು ಪಂದ್ಯದಲ್ಲಿ ಬಾರಿಸಿದ್ದಾರೆ. ಇನ್ನು ಈ ಒಂದು ಇನ್ನಿಂಗ್ಸ್ನಲ್ಲಿ ಕೇವಲ 7 ರನ್ಗಳ ಮೂಲಕ ಶತಕ ವಂಚಿತರಾಗಿದ್ದಾರೆ. ಇನ್ನು ಈ ಒಂದು ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಿದ್ದ ಜೈಸ್ವಾಲ್ ಅವರು ಬಳಿಕ ಮೈದಾನದಲ್ಲೇ ದೊಡ್ಡ ಘೋಷಣೆ ಮಾಡಿದ್ದಾರೆ. ವೀಕ್ಷಕರೇ, ಯಶಸ್ವಿ ಜೈಸ್ವಾಲ್ ಅವರು ಹೇಳಿದ್ದು, ಟಿ20 ಫಾರ್ಮೆಟ್ಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ಅವರು ವಿದಾಯವನ್ನು ಹೇಳಿದರು. ಇನ್ನು ಈ ಒಂದು ಟಿ20 ಫಾರ್ಮೆಟ್ನಲ್ಲಿ ಅನುಭವಿ ಆಟಗಾರರ ಕೊರತೆಯನ್ನು ಟೀಮ್ ಇಂಡಿಯಾ ತಂಡವು ಅನುಭವಿಸುತ್ತೆ ಎಂದು ತಿಳಿದುಕೊಂಡಿದ್ದರು. ಆದರೆ ಈ ಒಂದು ಟಿ20 ಸರಣಿಯಲ್ಲಿ ಅಷ್ಟು ಆಟಗಾರರು ಉತ್ತಮವಾಗಿ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಇನ್ನು ನಾವು ಟಿ20 ಕ್ರಿಕೆಟ್ಗೆ ವಿದಾಯ ಹೇಳಬೇಕಿದ್ದರೆ 18ರಿಂದ 20 ವರ್ಷ ಟಿ20 ಫಾರ್ಮ್ಯಾಟ್ನಲ್ಲಿ ಟೀಮ್ ಇಂಡಿಯಾ ತಂಡದ ಪರ ಕಣಕ್ಕಿಳಿಯಲಿದ್ದೇವೆ. ಹೌದು, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರವೀಂದ್ರ ಜಡೇಜಾ ಅವರು 25 ವರ್ಷಗಳ ಕಾಲ ಟಿ20 ಕ್ರಿಕೆಟ್ನಲ್ಲಿ ಟೀಮ್ ಇಂಡಿಯಾ ತಂಡಕ್ಕೆ ಸಾಕಷ್ಟು ಕೊಡುಗೆಗಳನ್ನು ತಂದುಕೊಟ್ಟಿದ್ದಾರೆ. ಇನ್ನು ಇವರ ಪ್ಲೇಸ್ಗಳನ್ನು ನಾವು ತುಂಬಬೇಕಿದೆ. ಇನ್ನು ನಾವು ಕೂಡ ಭಾರತ ತಂಡಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಲು ಬಯಸುತ್ತೇವೆ ಎಂದು ಯಶಸ್ವಿ ಜೈಸ್ವಾಲ್ ಅವರು ಹೇಳಿದರು. ಇನ್ನು ಇದಾದ ಬಳಿಕ ಪಂದ್ಯದ ಬಗ್ಗೆ ಮಾತನಾಡಿದ ಯಶಸ್ವಿ ಜೈಸ್ವಾಲ್ ಅವರು ಹೇಳಿದ್ದು, ಈ ಒಂದು ಪಂದ್ಯದಲ್ಲಿ ಬೌಲಿಂಗ್ ಹಾಗೂ ಬ್ಯಾಟಿಂಗ್ನಲ್ಲಿ 11 ಜನ ಆಟಗಾರರು ಉತ್ತಮವಾಗಿ ಕಾಂಟ್ರಿಬ್ಯೂಷನ್ ಮಾಡಿದರು. ಇನ್ನು ಇವತ್ತಿನ ಈ ಪಂದ್ಯದ ಪಿಚ್ ಬ್ಯಾಟಿಂಗ್ಗೆ ತುಂಬ ಹೆಲ್ಪ್ ಆಗಿತ್ತು. ಹೌದು, ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ತಂಡವು ಸ್ವಲ್ಪ ಸ್ಟ್ರಗಲ್ ಮಾಡಿತ್ತು. ಇನ್ನು ಬ್ಯಾಟಿಂಗ್ ಬಗ್ಗೆ ಹೇಳಬೇಕಿದ್ದರೆ ಶುಭ್ಮನ್ ಗಿಲ್ ಅವರು ಉತ್ತಮವಾಗಿ ಸಾಥ್ ಕೊಟ್ಟರು. ಅದರಂತೆ ಈ ಒಂದು ಟಾರ್ಗೆಟನ್ನು ಸುಲಭವಾಗಿ 15 ಓವರ್ಗಳಲ್ಲಿ ಚೇಸ್ ಮಾಡಿದೆವು.